ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆರನೇ ಗ್ಯಾರಂಟಿ ಜಾರಿ ತರಬೇಕಂತ ಅಂಗನವಾಡಿ ಕಾರ್ಯಕರ್ತರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಹಾಗಾದ್ರೆ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಯನ್ನು ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಮೇಡಮ್, ಈಗಾಗಲೇ ರಾಜ್ಯ ಸರ್ಕಾರದ ಬಜೆಟ್ಗೆ ಇನ್ನೇನು ಕೆಲವೇ ದಿನಗಳಿರುವಂಥದ್ದು. ಸೊ ಈಗಾಗಲೇ ನೀವು ಬಹಳಷ್ಟು ಸಲ ಒಂದು ಪ್ರತಿಭಟನೆಯನ್ನು ಮಾಡಿದರೆ, ಈಗ ರಾಜ್ಯ ಸರ್ಕಾರ ನಿಮ್ಮ ಬೇಡಿಕೆಯನ್ನು ಇಲ್ಲಿವರೆಗೆ ಈಡೇರಿಸಿಲ್ವಾ? ನಿಮ್ಮ ಬೇಡಿಕೆ ಏನು ಮ್ಯಾಮ್? ಮೇಡಮ್, ಈಗ ರಾಜ್ಯ ಸರ್ಕಾರ ಸ್ವಲ್ಪ ಕೊಡ್ತಾ ಬರ್ತಾ ಇದೆ. ಆದರೆ 6ನೇ ಗ್ಯಾರಂಟಿಯಾಗಿ ಅವರ ಅಧಿನಾಯಕಿ ಕೊಟ್ಟಂಥ ಇದನ್ನು ಒಂದು ಗ್ಯಾರಂಟಿಯಾಗಿ ಒಂದೇ ಬಾರಿ ನಮಗೆ 15,000 ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ 10,000 ಜಾರಿ ಮಾಡಬೇಕು. ಇದು ನಿಮ್ಮ ಘೋಷಣೆಯನ್ನು ನೀವು ಮಾಡಲೇಬೇಕಂತ ಹೇಳಿ ಗೌರವಧನ ಹೆಚ್ಚಳ ಮಾಡಿ ಇವತ್ತಿನ ಬೆಲೆ ಏರಿಕೆಯಲ್ಲಿ ತುಂಬ ಕಷ್ಟ ಇದೆ ಅಂತೇಳಿ ಕೇಳ್ತಾ ಇದ್ದೇವೆ. ಹಾಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ, ಆದರೆ ನಿವೃತ್ತರೆಲ್ಲರಿಗೂ ಕೂಡ ಗ್ರ್ಯಾಚ್ಯುಟಿ ಕೊಡಿ ಅಂತ. ಆದರೆ 1/4/23 ಕೊಟ್ಟು 11ರಲ್ಲಿ ನಮ್ಮನ್ನು ರಿಟೈರ್ಡ್ ಅಂತ ಮಾಡಿ ಇಲ್ಲಿಂದ ಅಲ್ಲಿವರೆಗೂ ಇರ್ತಕ್ಕಂಥ ಒಂದು 20,000 ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಆಗೋದು ಒಂದು 200 ಕೋಟಿ ಆಗುತ್ತಷ್ಟೇ. ಒಂದು ಬಾರಿಗೆ ಬರೀ ಕೈಯಲ್ಲಿ ಕಳಿಸಿದ್ದೀರಿ, ಜೊತೆಗೆ ಅವರಿಗೆ ನಿವೃತ್ತಿ ವೇತನವನ್ನು ಕೊಡ್ತಾ ಇಲ್ಲ. ಬರೀ ಕೈಯಲ್ಲಿ ಹೋಗಿ ಇವತ್ತು ಭಿಕ್ಷೆ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ನೀವು ಗ್ರ್ಯಾಚ್ಯುಟಿಯನ್ನು ಜಾರಿ ಮಾಡಬೇಕಂತೇಳಿ ಹಲವಾರು ಬಾರಿ ಹೋರಾಟ ಮಾಡಿದ್ದೀವಿ. ಇದೇ ವೇದಿಕೆ ಒಳಗಡೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾನು ಸಿ ಎಂ ಅವ್ರ ಜೊತೆ ಮಾತಾಡಿ, ಹೌದು ಅಧಿಕಾರಿಗಳ ವೈಫಲ್ಯದಿಂದ ಆಗಿದೆ, ನಾನು ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಮಾತು ಕೊಟ್ಟಿದ್ದೀರಿ. ಇದನ್ನು ಮಾಡಿಸ್ಕೊಡ್ಲೇಬೇಕು, ಆ ವೃದ್ಧರಿಗೆ ನೀವು ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳಿ ಬಹುಮುಖ್ಯವಾಗಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಮೇಡಮ್, ಈಗ BLO ಜವಾಬ್ದಾರಿ ಮತದಾರರಿದ್ದು ಗಟ್ಟೆ ಅಧಿಕಾರಿಯ ಜವಾಬ್ದಾರಿ ಏನಿದೆ ಅಂದರೆ ಎಲ್ಲವೂ ಮೊಬೈಲಲ್ಲೇ ಮಾಡಬೇಕು. ನಮ್ಮ ಹೆಣ್ಮಕ್ಳು ಪೋಷನ್ ಟ್ರ್ಯಾಕನ್ನು ಮೊಬೈಲೇ ಮಾಡಬೇಕು. ಪ್ರತಿಯೊಂದು ಅದನ್ನು ಕೂಡ ಮೊಬೈಲಲ್ಲೇ ಮಾಡಬೇಕಾಗಿರೋದ್ರಿಂದ ಅದು ಮನೆಗೆ ಹೋಗಿ ತೊಗೊಳ್ಳೋದಕ್ಕೆ ಕ್ಯಾಪ್ಚರು ಸಿಗೋದಿಲ್ಲ. ಈಗ ಯಾವಾಗಂದ್ರೆ ಅವಾಗ ಅವರು ಮೀಟಿಂಗ್ ಕರಿತಾ ಇರ್ತಾರೆ. ಪುಟ್ಟ ಮಕ್ಕಳೇ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥದ್ದು 3 ಇಂದ 6 ವರ್ಷದ ಮಕ್ಕಳನ್ನ ಬಿಟ್ಟು ನಾವು ಯಾವಾಗಂದ್ರೆ ಅವಾಗ ಹೊರಗಡೆ ಹೋಗ್ತಾ ಇದ್ರೆ ಆ ಮಕ್ಕಳಿಗೆ ತೊಂದರೆ ಆದರೆ ಯಾರು ಇದು ಮಾಡ್ತಾರೆ? ಮತ್ತು 60 ವರ್ಷ 50 ವರ್ಷ ಆದವ್ರಿಗೆ ಇವತ್ತು FRS ಮಾಡೋಕ್ಕಾಗದೆ ಬೇರೆಯವ್ರ ಆಶ್ರಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಕಾರ್ಯಕರ್ತೆಯರನ್ನು BLO ಇಂದ ಬಿಡೋದೇ ಇಲ್ಲ, ಕೈ ಬಿಡದೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. ಅವರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ, ಮತ್ತು ನಮ್ಮ DD ಕಳಿಸಿ ಅವ್ರನ್ನ ವಜಾ ಮಾಡಿ ಅಂತಿದ್ದಾರೆ. ಇದು ಯಾವ ನ್ಯಾಯ ಮೇಡಮ್? ಇತರೆ ಕೆಲಸ ಮಾಡೋದಕ್ಕೆ ವಜಾ ಮಾಡಿ ಅಂತ ಹೇಳ್ತಾ ಇರೋದು ಸರ್ಕಾರದ ನೀತಿ ಸರಿನಾ? ನಮ್ಮನ್ನು ಕರ್ಕೊಂಡಿರೋದು ನೀವು ICDS ಸೇವೆ ಮಾಡಲಿಕ್ಕೆ, ಮಹಿಳೆಯರ ಮಕ್ಕಳ ಗರ್ಭಿಣಿಯರ ಸೇವೆ ಮಾಡಲಿಕ್ಕೆ ಕರೆದು ಈ ಥರ ಎಲ್ಲ ಕೆಲಸಗಳಿಗೂ ಮಾಡಲ್ಲ ಅಂದರೆ ಸಾಕು, ನಿಮ್ಮನ್ನು ಕೆಲಸದಿಂದ ತೆಗಿತೀವಿ. ಈ ಧೋರಣೆಯ ಮಾತುಗಳನ್ನು ಕೈ ಬಿಡಬೇಕು ಸರ್ಕಾರ. ಇಲಾಖೆ ಕೂಡ ಇದಕ್ಕೆ ಸಮ್ಮತಿಸಬೇಕು. ಯಾವ ರೀತಿ ಕೆಲಸ ಮಾಡಬೇಕು, ಆಗದೇ ಇರೋರಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಕೇಳ್ತಾ ಇದ್ದೀವಿ. ಪ್ರಭಾರ ಭತ್ಯೆ ಹೇಳ್ತಾರೆ, 50 ರೂಪಾಯಿ ಕೊಡ್ತಾರೆ ಮೇಡಮ್. ಪಕ್ಕದವ್ರಿಗೆ ಹೋಗಿ 2 ವರ್ಷ 3 ವರ್ಷ ಆದರೂ ಕೂಡ ಇನ್ನೂ ಅಂಗನವಾಡಿ ಕೇಂದ್ರಗಳಿಗೆ ಕಾರ್ಯಕರ್ತೆಯರನ್ನ ತೊಗೊಂಡಿಲ್ಲ, ಸಹಾಯಕಿಯರನ್ನ ತೊಗೊಂಡಿಲ್ಲ. 3 ವರ್ಷ ಆಗಿದೆ. ಒಬ್ಬ ಕಾರ್ಯಕರ್ತೆ ಅವಳೇ ಪಾತ್ರೆ ತೊಳಿಬೇಕು, ಅವಳೇ ಅಡುಗೆ ಮಾಡಬೇಕು, ಅವಳೇ BLOಗೂ ಹೋಗಬೇಕು. ಅವ್ರನ್ನ ಮನುಷ್ಯರು ಅಂತ ತಿಳ್ಕೊಂಡಿದ್ದೀರಾ, ಏನಂತ ತಿಳ್ಕೊಂಡಿದ್ದೀರಿ? ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಹಾಗೇನೆ ಮಕ್ಕಳಿಗೆ ಕೊಡಬೇಕಾದಂಥ ಆಹಾರಗಳು ಕೊಡ್ತಾ ಇದ್ದಾರೆ, ಅದು ಗುಣಮಟ್ಟದಿಂದ ಇದೆಯಾ, ಹೇಗೆ ಮ್ಯಾಮ್? ಮೇಡಮ್, ಈಗ ನಮಗೆ ಸ್ಯಾಲ್ರಿ ಬರ್ತಾ ಇರೋದು ಸರ್ಕಾರ 12,000 ಅಂಗನವಾಡಿಯವರಿಗೆ, ಕಾರ್ಯಕರ್ತೆಯರಿಗೆ ಬಂದು ಸಹಾಯಕಿಯರಿಗೆ ಬಂದು 7,500 ಬರುತ್ತೆ. ಅದರೊಳಗಡೆ ಕೇಂದ್ರದ್ದು ರಾಜ್ಯದ್ದು 2 ಸೇರಿ ಬರ್ತಾ ಇದೆ. ಈಗ ನಮಗೆ ಸರ್ವಿಸ್ ಆಧಾರದಲ್ಲಿ ಕೊಡಬೇಕಂತ ಕೇಳಿದ್ವಿ. ಅದನ್ನು ಒಂದು 250 500 ಸ್ಲಾಬ್ ಮುಖಾಂತರ ಕೊಟ್ಟು ಕೈ ತೊಳ್ಕೊಂಡಿದೆ. ಅದನ್ನೇ ಕಂಟಿನ್ಯೂ ಮಾಡಬೇಕು ಈ ಬಾರಿ ಅಂತ ಕೂಡ ಕೇಳ್ತಾ ಇದ್ದೀವಿ. ಆಹಾರ ಕೊಡ್ತಾ ಇದ್ದಾರೆ, 8 ರೂಪಾಯಿ ಯಾವ ಕಾಲದಲ್ಲಿ ಆರಂಭ ಮಾಡಿದ್ದು, ಕೇಂದ್ರ ಸರ್ಕಾರ ಕೂಡ ಜಾಸ್ತಿ ಮಾಡಲಿಲ್ಲ. ಅವರನ್ನು ಕೂಡ ನಾವು ಇವತ್ತು ಕೇಳ್ತಾ ಇದ್ದೀವಿ. 8 ರೂಪಾಯಿ ಆಹಾರದೊಳಗಡೆ ಒಂದು ಉಪ್ಪಿಟ್ಟು ಇದಕ್ಕೆಲ್ಲ ಕೊಟ್ಟು 50 ಪೈಸೆ ತರಕಾರಿ ಕೊಡ್ತಾರೆ. ಗುಣಮಟ್ಟದಲ್ಲಿ ಇದೆ ಅಂತ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ತಕ್ಕಮಟ್ಟಿಗಿದೆ. ಅದನ್ನು ನಮ್ಮ ಹೆಣ್ಮಕ್ಳು ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲಿ 50 ಪೈಸೆ ತರಕಾರಿ ಯಾರು ಹೊಣೆ? ನಮ್ಮ ಕಾರ್ಯಕರ್ತೆ ಹೊಣೆ. ಅವ್ರು ಏನು ಕಳಿಸ್ತಾರೋ ಅದನ್ನು ಮಾಡ್ತಾ ಇದ್ದಾರೆ, ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. 50 ಪೈಸೆ ನಮ್ಮ ತರಕಾರಿ ಹಣ ಹಾಕಿಬಿಟ್ಟು ನೀನು ತರಕಾರಿ ಸಾಂಬಾರು ಮಾಡಿ ಯಾರಾದರೂ ಆಗಲಿ ಅಂಗನವಾಡಿಗೆ ಬಂದು ಸೌಟ್ ತಿರುಗಿಸ್ತಾರೆ. ಎಲ್ಲಿಂದ ಸ್ವಾಮಿ? 10 ಮಕ್ಕಳಿಗೆ 5 ರೂಪಾಯಲ್ಲಿ ಯಾವ ತರಕಾರಿ ಬರುತ್ತೆ? ತಾವೇ ಹೇಳಿ. ಕೈಯಿಂದ ಎಷ್ಟು ಅಂತ ಕಾರ್ಯಕರ್ತೆಯರು ಹಾಕ್ಲಿಕ್ಕೆ ಸಾಧ್ಯ? ಮೊಟ್ಟೆ ಹಣ ಪದೇ ಪದೇ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಒಂದು ಬಾರಿ 6 ರೂಪಾಯಿ ಕೊಟ್ಟು 8 ರೂಪಾಯಿ ಆದರೂ ನೀನೇ ಹಾಕು, 7 ರೂಪಾಯಿ ಆದರೂ ನೀನೇ ಹಾಕು, 6 ರೂಪಾಯಿ ಆದರೂ ನೀನೇ ಹಾಕು. ಹೌದಲ್ಲ? 6 ರೂಪಾಯಿ ಹಾಕದ ಇದ್ದಾಗ 6 ಹಾಕ್ತೀವಿ, 7 ಇದ್ದಾಗ ವ್ಯಾರಿಯೇಷನನ್ನು ವಾಪಸ್ ಕೊಡಬೇಕು ಕಾರ್ಯಕರ್ತೆಯರಿಗೆ. ಅವರು
ತಂದು ಹಾಕಲ್ಲ, ನೀವೇ ಅದನ್ನ ಬೈ ಮಾಡ್ಬೇಕಾ? ನಾವೇ ಅಲ್ಲಿ- ತರಕಾರಿ, ಮೊಟ್ಟೆ, ಹೌದು, ಆಮೇಲೆ ಹೌದು. ಆಹಾರಗಳನ್ನ ನೀವೇ ಅಂದ್ರೆ ಖರೀದಿ ಮಾಡ್ಬೇಕಾ? ಇಲ್ಲ ನೋಡಿ, ಆಹಾರ ಪದಾರ್ಥಗಳನ್ನ MSPTC ಮುಖಾಂತರ ನಮಗೆ ಸಪ್ಲೈ ಮಾಡ್ತಾರೆ. ಆದರೆ ಮೊಟ್ಟೆಯನ್ನು, ತರಕಾರಿಯನ್ನು ತಗೊಳ್ಳಿಕ್ಕೆ ಬಾಲ್ ವಿಕಾಸ್ ಸಮಿತಿ ಖಾತೆ ಅಂತಿದೆ, ಅದಕ್ಕೆ ಹಾಕ್ತಾರೆ. ಅದರಲ್ಲಿ ಹಾಕಿದ ತಕ್ಷಣ ತಗೊಂಡು ನಾವು ಎಷ್ಟು ಮಕ್ಕಳಿಗೆ, ಗರ್ಭಿಣಿಯರಿಗೆ ಏನು ಕೊಡಬೇಕು, 3 ರಿಂದ 6 ವರ್ಷದ ಮಕ್ಕಳು, ಅಪೌಷ್ಟಿಕ ಮಕ್ಕಳಿಗೆ ಏನು ಕೊಡಬೇಕು ಅದನ್ನು ಕೊಡ್ತಾ ಇದ್ದೇವೆ. ಆದರೆ ಕಾಲಕ್ಕೆ ತಕ್ಕಂತೆ ಜಾಸ್ತಿ ಆಗಿದ್ದನ್ನ ಮತ್ತೆ ಅವರು ವಾಪಸ್ ಕೊಡದೆ ಕೈಯಿಂದ ಕೆಲಸ ಹಾಕೋದಂತಾಗಿದೆ. ಅದನ್ನು ಪ್ರತಿ ಮುಂಗಡವಾಗಿ ಹಾಕಬೇಕು ಅಂತ ಆದೇಶ ಇದೆ ಮೇಡಮ್ನವರೇ. ಆದರೆ CS, DD ಅಂತ ಹೇಳಿ 3 ತಿಂಗಳಾದರೂ ಹಾಕೋದಿಲ್ಲ. 3 ತಿಂಗಳು ಅವಳೇ ಕೈಯಿಂದ ಹಾಕಬೇಕು. ಕೈಯಿಂದ 3 ತಿಂಗಳಾದರೂ ಬಾಡಿಗೆ ಕೊಡಲ್ಲ, ಅವಳೇ ಕಟ್ಟಬೇಕು. ತರಕಾರಿ ಹಣನೂ ಕೈಯಿಂದ ಹಾಕಿ ಅವ್ರು ಕೊಟ್ಟಾಗ ಇವರು ತಗೊಳ್ಬೇಕು. ಅಂದರೆ ನಾವು ಬಂಡವಾಳದಾರರಾಗಿದ್ದಾರೆ ನಮ್ಮ ಕಾರ್ಯಕರ್ತೆಯರು. ನಾವು ಬಂಡವಾಳದಾರಲ್ಲ ಸ್ವಾಮಿ, ಗೌರವಧನದಲ್ಲಿ ದುಡಿತಾ ಇದ್ದೇವೆ. ಮುಂಗಡವಾಗಿ ಹಣ ಕೊಡಿ, ಈ ದೇಶದ ಪ್ರಜೆಗಳನ್ನು ಏನು ರಕ್ಷಣೆ ಮಾಡಲಿಕ್ಕಿದೆ, ಅದಕ್ಕೆ ಇರ್ತಕ್ಕಂಥ ಘಟಕ ವೆಚ್ಚವನ್ನು ಜಾಸ್ತಿ ಮಾಡಿ. 8 ರೂಪಾಯಿ ಒಂದು ಮಗುಗೆ ಒಂದು ದಿನಕ್ಕೆ ಊಟ ಸಾಲೋದಿಲ್ಲ, ಗರ್ಭಿಣಿ ಬಾಣಂತಿಯರಿಗೆ ಸಾಲೋದಿಲ್ಲ. ನೀವು ಕೊಡ್ತಕ್ಕಂಥ ಪೌಷ್ಟಿಕಾಂಶದ ಇದನ್ನು ರೇಟನ್ನು ಯಾವಾಗ ಫಿಕ್ಸ್ ಮಾಡಿದೆ? ಕೇಂದ್ರನೂ 10-12 ವರ್ಷ ಆಗೋಯ್ತು, ರಾಜ್ಯನೂ ಅದೇ ಧೋರಣೆ ಮಾಡಬೇಡಿ. ಘಟಕ ವೆಚ್ಚವನ್ನು ಜಾಸ್ತಿ ಮಾಡಿ ಉತ್ತಮವಾದ ಆಹಾರ ಕೊಡಲಿಕ್ಕೆ ಅವಕಾಶ ಮಾಡಬೇಕು ಅಂತ ಸಾಮಾಜಿಕವಾಗಿ ಕೂಡ ನಾವು ಕೇಳ್ತಾ ಇದ್ದೀವಿ. ಈಗ ಬಜೆಟ್ ಅಲ್ಲಿ ಒಂದು ವೇಳೆ ನಿಮ್ಮ ಏನು ಬೇಡಿಕೆ ಇದೆ ಅದನ್ನ ಈಡೇರಿಸದೇ ಇದ್ರೆ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ? ಪ್ರತಿ ಬಾರಿ ಇದೇ ರೀತಿ ಜಿಲ್ಲೆಗಳಿಂದ ಬಂದು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾರೆ, ಬಟ್ ಇಲ್ಲಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಮುಂದೆ ಯಾವ ರೀತಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀರಾ ಮೇಡಮ್? ಈಗ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರೋದ್ರಿಂದ ಇವತ್ತು ಏನು ಹೇಳ್ತಾ ಇದ್ದಾರೆ, ಕೇಂದ್ರದಲ್ಲಿ ಮೊನ್ನೆ ನರೇಂದ್ರ ಮೋದಿ ಸರ್ಕಾರ, ಅನ್ನಪೂರ್ಣಾ ದೇವಿಯವರು ನಾವು ಇಡೀ MPಗಳನ್ನು ಭೇಟಿ ಮಾಡಿ ಪ್ರತಿ ಸದನದೊಳಗಡೆ ICDS ಬಗ್ಗೆ ಮಾತಾಡಿದ್ದಾರೆ. ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಅಲ್ಲಿ ಕೊಡ್ತಕ್ಕಂಥದ್ದು ಸರಿ ಇಲ್ಲ ಅಂತ. ಆದರೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಇಡೀ ದೇಶದ 28 ಲಕ್ಷ ಅಂಗನವಾಡಿಯವರು, 24 ಲಕ್ಷ ಬಿಸಿ ಊಟದವರು, ಆಶಾಗಳು, 1 ಕೋಟಿ ಮಹಿಳೆಯರನ್ನು ಜೀತದಾಳಂದೆ ದುಡಿಸ್ಕೊಳ್ತಕ್ಕಂಥ ನಿಟ್ಟಿನೊಳಗಡೆ 1 ರೂಪಾಯಿಯನ್ನು ಮಾಡಿಲ್ಲ. ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ನಿರಂತರವಾಗಿ, ಹಾಗೆ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಬಡವರ ಬಂದು ಅವರನ್ನು ನಾವು ಅಂದ್ಕೊಂಡಿದ್ದೇವೆ, ಹಾಗೆ ನಡ್ಕೊಳ್ತಾನೆ ಇದ್ದಾರೆ. ಗ್ಯಾರಂಟಿಗಳಿಗೆ ನಮ್ಮನ್ನು ಹೋಲಿಸ್ಬೇಡಿ ಸ್ವಾಮಿ, ಮನೆಯಲ್ಲಿ ಮಲಗಿರೋ ಹೆಣ್ಮಕ್ಳಿಗೂ ಕೊಟ್ಟಿದ್ದೀರಿ. ಇವತ್ತೇನು ನಮಗೆ ಕೂಲಿ ಮಾಡ್ತಾ ಇದ್ದೀವಿ, ನೀವು ಹೇಳಿದ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಹಿಳೆಯರು. ಇವತ್ತಿನ ಬೆಲೆ ಏರಿಕೆ ತಕ್ಕನಾಗೆ ಜೀವನ ಮಾಡಲಿಕ್ಕೆ ಅವ್ರು ಮಾಡ್ತಾರೆ ಅನ್ನೋ ಭರವಸೆ ಮಾಡಬೇಕು ಅಂತ ಅವ್ರನ್ನ ಒತ್ತಾಯ ಮಾಡಿ ಈ ಬಜೆಟ್ ಒಳಗಡೆ ಘೋಷಣೆ ಮಾಡಿಸ್ಲಿಕ್ಕೋಸ್ಕರ ನಾವಿವತ್ತು ಹೋರಾಟವನ್ನು ಇಟ್ಕೊಂಡಿದ್ದೇವೆ. ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ? ಯಾಕಂದ್ರೆ ಪ್ರತಿದಿನ ಕೂಡ ನಿಮ್ಗೆ ಅಲ್ಲಿ ಏನಾಗ್ತಿದೆ ಗೊತ್ತು. ಏನಾಗ್ತಿದೆ ನಿಮ್ಗೆ ನಿಜವಾಗಿ ಸಮಸ್ಯೆ? ಏನಾಗ್ತಿದೆ ಅಂದರೆ, ನಮಗೆ ಇವಾಗ ಅಂಗನವಾಡಿ ಮಾಡ್ತಾ ಇರ್ತೀವಿ ನಾವು. ಇವಾಗ ಅವರು ಮೊಟ್ಟೆ ಕೊಡೋ ವಿಷಯದಲ್ಲಿ ಕಡಿಮೆ ಅಮೌಂಟ್ ಹಾಕಿರ್ತಾರೆ. ಈಗ ನಾವು ಅದರಲ್ಲೇ ನೋಡಿಕೊಂಡು ಮೊಟ್ಟೆಗಳನ್ನು ಕೊಡಬೇಕಾದ್ರೆ ನಮಗೆ ಯಾಕೆ ಇಷ್ಟು ಕೊಡ್ತಾ ಇದ್ದೀರಾ ಅಂತೇಳಿ ತುಂಬ ಊರಿನವ್ರದ್ದು ಸಮಸ್ಯೆ, ಗ್ರಾಮಸ್ಥರದ್ದು ಸಮಸ್ಯೆ ತುಂಬ ಬರುತ್ತೆ, ಹೆಣ್ಮಕ್ಳದ್ದು ಸಮಸ್ಯೆ ತುಂಬ ಬರ್ತಾ ಇದೆ. ಹಾಗೆಯೇ ಈಗ ನಿವೃತ್ತಿ ಹೊಂದಿರೋದು ಗ್ರಾಜ್ಯುಟಿ ಅವರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಕೇಳ್ಕೊಂಡಾಗ, ಈಗ ಅವರ ಒಂದು ವಯಸ್ಸಾಗಿರೋರು ವೃದ್ಧರು ಇವತ್ತು ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ ಅವರಿಗೆ. ಆಮೇಲೆ ಎಷ್ಟೋ ಜನ ಮರಣ ಹೊಂದಿದ್ದಾರೆ. ಆಮೇಲೆ ಅವರಿಗೆ ಒಂದು ಊಟಕ್ಕೂ ದುಡ್ಡಿಲ್ಲ. ಆಮೇಲೆ ಒಂದು ಮಾತ್ರೆ, ಅವರಿಗೆ ಈಗ ಶುಗರ್ ಬಂದಿದೆ, BP ಬಂದಿದೆ, ಅವರಿಗೆ ಮಾತ್ರೆ ತಗೊಳ್ಳೋಕ್ಕೂ ಅವರಿಗೆ ಇದಿಲ್ಲ, ಬೀದಿಗೆ ಬಂದು ಇಳಿದು ಬಿಟ್ಟಿದ್ದಾರೆ. ಹಾಗೆಯೇ ಅವರು ನಿವೃತ್ತರಾದವರಿಗೆ ಮೊದಲು ನಾವು ಕೇಳ್ಕೊಳ್ಳೋದು ಇಷ್ಟೇ, ನಿವೃತ್ತಿ ಆದವರಿಗೆ ಫಸ್ಟ್ ಗ್ರ್ಯಾಜುಟಿಯನ್ನು ಕೊಡಬೇಕು. ಅವರು 2011ರಿಂದ 23 ಮಾರ್ಚ್ವರೆಗೆ ಗ್ರ್ಯಾಜುಟಿ ಕೊಡ್ತೀವಿ ಅಂತ ಹೇಳಿದಾಗ ಆ ಗ್ರ್ಯಾಜುಟಿಯನ್ನು ಕೊಡಲೇಬೇಕು, ನಾವು ಯಾರು ಮಿಸ್ ಮಾಡೋಂಗಿಲ್ಲ ಅಂತ ಹೇಳ್ತೀವಿ. ಈಗ ಇವರು ಪ್ರಿಯಾಂಕಾ ಗಾಂಧಿಯವರು ಅವ್ರ ಪ್ರಣಾಳಿಕೆ ಒಳಗೆ ನಮಗೆ 15,000 ರೂಪಾಯಿ ಕಾರ್ಯಕರ್ತೆಯರಿಗೆ, 10,000 ರೂಪಾಯಿ ಸಹಾಯಕರಿಗೆ ಅಂತ ಹೇಳಿದರು. ಅದನ್ನು ಕೊಟ್ಟಿಲ್ಲ ಅವರು. ಈಗ ಅವರು ಆಡಿದಂತೆ, ಅವ್ರು ಹೆಂಗೆ ನುಡಿದಂತೆ ಅದನ್ನು ಜಾರಿಗೊಳಿಸ್ಬೇಕು. ಪ್ರಿಯಾಂಕಾ ಗಾಂಧಿ ಅವರು ಏನು ಹೇಳಿದರು ಅದನ್ನು ಜಾರಿಗೊಳಿಸ್ಬೇಕು. ಮತ್ತು ಕಾರ್ಯಕರ್ತೆಯರು BLOಗಳನ್ನ ಜವಾಬ್ದಾರಿ, ಅವ್ರು ಏನು ಹೇಳ್ತಾರೆ, ನಿಮಗೆ ನೋಟಿಸ್ ಕೊಡ್ತೀವಿ, ಕೆಲಸದಿಂದ ತೆಗಿತೀವಿ, ಈ ಮಾತು ಹೇಳಬಾರ್ದು. ಕೆಲಸ ಮಾಡ್ತಿದ್ದಾರೆ ವರ್ಕರ್ಗಳು, ಯಾರು ಕೆಲಸ ಬಿಡ್ತಾ ಇಲ್ಲ. BLOಗಳಿಗೆ ಹೆದರ್ಸೋವಂಥದ್ದು ಇರಬಾರ್ದು. ಯಾಕೆಂದರೆ ಎಲ್ಲರೂ ಒಂದೇ ಸಮಯ ಇರಲ್ಲ, BP ಇರುತ್ತೆ, ಶುಗರ್ ಇರುತ್ತೆ. ಕೆಲವರಿಗೆಲ್ಲ ಏನು ಲೋ BP ಆಗಿ ಆಸ್ಪತ್ರೆಗೆ ಸೇರೋ ಅನ್ನೋ ಒಂದು ಸಂಭವ ಬಂದಿದೆ. ಈ ರೀತಿ ಹೆದರಿಕೆಗಳನ್ನು ಅವರು ಹಾಕಬಾರ್ದು. ಆಮೇಲೆ ಈಗ ಈಗ ಅಂಗನವಾಡಿಗಳಲ್ಲಿ ಜಾರಿಗೊಳಿಸೋಕ್ಕೆ FRS ಇದನ್ನು ರದ್ದು ಮಾಡಬೇಕು. ಯಾಕೆಂದರೆ ಅವರಿಗೆ ಅವರು ಮಾಡಬೇಕಾದ್ರೆ ಇದನ್ನು OTP ಅವೆಲ್ಲ ಹೇಳಬೇಕು ಅಂದಾಗ ತುಂಬ ಕಷ್ಟ ಆಗ್ತಾಯಿದೆ.
ಹಾಗಾಗಿ ಅವ್ರನ್ನ ಈ ಒಂದು FRS ಮಾಡೋದನ್ನು ರದ್ದುಗೊಳಿಸ್ಬೇಕು, ಈ ಪದ್ಧತಿನ ಬಿಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ತರಕಾರಿಗೆ 50 ಪೈಸೆ ಕೊಡ್ತಾ ಇದ್ದಾರೆ, ಒಂದು ಮಗುವಿಗೆ 50 ಪೈಸೆ ಕೊಡ್ತಾ ಇದ್ದಾರೆ. ಅದು ಈಗ ಬೆಲೆ ಏರಿಕೆಗೆ ಅನುಗುಣವಾಗಿ ನಮಗೆ ಅದು ಸಾಲ್ತಾ ಇಲ್ಲ. ಇನ್ನು ಅನೇಕ ಕೆಲಸಗಳ ಹೊರೆ ಕೂಡ ನಮಗೆ ಹೊರಿಸ್ತಾ ಇದ್ದಾರೆ ಇವರು. ಈಗ ಹಿಂದೆ 23-24 ನಾವು ಇದ್ರದ್ದು ಸರ್ BLO ಸರ್ವೆ ಮಾಡಿದ್ವಿ. ಹಿಂದೆ ನಾವು 23-24ರಲ್ಲಿ ಏನು ಪೋಲಿಯೋದು ಮಾಡಿದ್ರು ಕೂಡ ಅದು ದಿನಕ್ಕೆ 75 ರೂಪಾಯಿ ಕೊಡ್ತಾರೆ, ಅಂದರೆ 4 ದಿನಕ್ಕೆ 300 ರೂಪಾಯಿ. ಆ ದುಡ್ಡು ಇವತ್ತಿಗೂ ಕೊಟ್ಟಿಲ್ಲ ಅವರು. ಈಗ ಮ್ಯಾಮ್, ನೀವು ಏನೆಲ್ಲ ಕೆಲಸ ಮಾಡ್ತೀರಾ ಪರ್ ಡೇ? ಈಗ ಅಂಗನವಾಡಿಯಲ್ಲಿ ಮಾತ್ರ ಇರ್ತೀರಾ, ಮಕ್ಕಳನ್ನ ಮಾತ್ರ ನೋಡ್ಕೋತೀರಾ, ಅಥವಾ ಊರೆಲ್ಲ ಸುತ್ತುತ್ತೀರಾ? ಹೇಗೆ, ಏನೆಲ್ಲ ಕೆಲಸ ಇದೆ ನಿಮಗೆ? ಎಷ್ಟು ಒತ್ತಡ ಇದೆ ಮಾನಸಿಕವಾಗಿ? ಮಾನಸಿಕವಾಗಿ ಹೇಳ್ಬೇಕಂದ್ರೆ ತುಂಬಾ ಒತ್ತಡ ಐತಿ. BLO ಕೆಲಸದಂತೂ ಇಷ್ಟು ಅಂತ ಹೇಳೋಕ್ಕೆ ಆಗಲ್ಲ. ಈ BLO ಕೆಲಸ ಒತ್ತಡಿಗಿದ್ರೆ ಇಲ್ಲಿ ನಮ್ಮ ಅಂಗನವಾಡಿದು FRS ಮತ್ತು THR ಪೋಷಣ್ ಟ್ರ್ಯಾಕ್ ಆ್ಯಪ್ನಲ್ಲಿ ಪ್ರತಿಯೊಂದು ಕೆಲಸನ ನಾವು ಮಾಡಬೇಕು. ಆದರೆ ನಮಗೆ ಇವತ್ತಿನ ದಿನದಾಗ ಉಸಿರಾಡೋದು ಕಷ್ಟ ಆಗ್ತಾ ಇದೆ. ಯಾಕಂದರೆ ಭಾಳ ಒತ್ತಡ ಆಕತಿ. ಈಗ ನಮ್ಮ ಇಲಾಖೆ ಕೆಲಸಗಳೇ ತುಂಬಾ ಇದ್ದಾವೆ. ಅಂಥದ್ರೊಳಗೆ ಎಲ್ಲ ಇಡೀ ಇರ್ತಕ್ಕಂಥ ಎಲ್ಲ ಇಲಾಖೆ ಕೆಲಸಗಳು ಮತ್ತು ಯಾವ ಸರ್ವೆ ಬಂದ್ರೂ ಕೂಡ ನಮ್ಮನ್ನೇ ಹಾಕ್ಕೊಳ್ತಾ ಇದ್ದಾರೆ. ಮೊನ್ನೆ ಕೂಡ ನಾವು ಸಮೀಕ್ಷೆ ಮಾಡಿದೀವಿ. ಎಲ್ಲ ಸರ್ವೆಗಳು ನಮ್ಮಿಂದನೇ ಸಕ್ಸಸ್ ಆಗ್ತವೆ. ಆದರೆ ಸರ್ಕಾರಕ್ಕೆ ನಾವು ಕಮ್ಮಿ ಗೌರವಧನದಲ್ಲಿ ದುಡಿತಾ ಇದ್ದೀವಿ. ನಮಗೆ ನೀವು ಕೊಟ್ಟಂಥ ಆಶ್ವಾಸನೆಯನ್ನು ನಾವು ಜಾರಿ ಮಾಡಿರಿ ಅಂತ ಕೇಳ್ತಾ ಇದ್ದೀವಿ. ಇನ್ನು ಹೇಳ್ಬೇಕಂದ್ರೆ 2011ರಿಂದ ನಿವೃತ್ತಿ ಆದವರಿಗೆ ಹಿಂದಿಂದಲೇ ನಮಗೇನು 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ತಂದ್ರೆ ಆಗಿಂದನೇ ನಮಗೆ ಗ್ರಾಜ್ಯುಟಿ ಕೊಟ್ಬಿಟ್ಟಿದ್ರೆ ಈ ಒಂದು ನಮಗೆ ಸಮಸ್ಯೆ ಬರ್ತಾ ಇರ್ತಿದ್ದಿಲ್ಲ. ಯಾಕಂದರೆ ಯಾವುದೇ ಒಂದು ಕಂಪನಿಗಳಿಗೆ 5 ವರ್ಷ ಮಾಡಿದರೆ ನಮಗೆ ಗ್ರಾಜ್ಯುಟಿ ಅನ್ವಯ ಆಗ್ತದೆ ರಿಟೈರ್ಡ್ ಆದಮೇಲೆ. ಆದರೆ ನಮ್ಮ ಸರ್ಕಾರ ನಮ್ಮ ಮೇಲೆ ಎಂಥ ಧೋರಣೆ ಮಾಡ್ತಾ ಇದೆ. ಈಗ 1/4/23ರಿಂದ ತಂದ್ರೆ ಆದರೆ ಈ ಹಿಂದೆ ಕಡಿಮೆ ಗೌರವಧನದಲ್ಲಿ ದುಡ್ದಿದ್ದಾರೆ, 150, 200 ಈ ಥರ ಬರ್ತಾ ನಾವು ಏನೇ ಒಂದು ಅವ್ರ ಹತ್ರ ಬೇಡಿಕೆ ಇಟ್ಟು ನಾವು ಪಡಿಬೇಕಂದ್ರೆ ಅದನ್ನ ಸ್ಟ್ರೈಕ್ ಮುಖಾಂತರನೇ ನಾವು ಪಡೆಯೋ ಪರಿಸ್ಥಿತಿ ನಮಗೆ ಬಂದೈತೆ. ಆದರೆ ನಾವು ಅಂಗನವಾಡಿ ಕಾರ್ಯಕರ್ತರಂದರೆ ಇದ್ರಾಗ ಇರ್ತಕ್ಕಂಥ ಎಲ್ಲ ಬಡ ಹೆಣ್ಮಕ್ಳೇ ನಾವು ಇಲ್ಲಿರೋದು. ಬಡ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೇ ಗೌರವಧನದಲ್ಲಿ ಎಲ್ಲ ಇರ್ತಕ್ಕಂಥ ಎಲ್ಲ ಇಲಾಖೆ ಕೆಲಸಗಳು ಮಾಡೋದಲ್ಲದೆ ಈಗ 6ನೇ ಗ್ಯಾರಂಟಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನು ನಾವು ಸರ್ಕಾರ ಬಂದಾಗಿಂದನೇ ಕೇಳ್ತಾ ಇದ್ದೀವಿ, ಆ ಗ್ಯಾರಂಟಿನ ಜಾರಿ ಮಾಡಿಕೊಡ್ರಿ ಅಂತೇಳಿ. ಮತ್ತು ಇರ್ತಕ್ಕಂಥ 2011ರಿಂದ ಇಲ್ಲಿವರೆಗೂ ನಿವೃತ್ತಿ ಆದವ್ರಿಗೆ ಎಲ್ಲರಿಗೂ ನಿವೃತ್ತಿ ಕೊಡಬೇಕಂತ. ಮತ್ತು BLO ಕೆಲಸ ನಮ್ಮದು ಎಷ್ಟು ಕೆಲಸ ಒತ್ತಡ ಐತೆ, ಆದರೆ BLO ಕೆಲಸ ಅದೇ ರೀತಿಯೇ ಒತ್ತಡ ಐತೆ. ಈಗ SIR ಮತ್ತು ಪ್ರೋಸಿನಿ ಮತ್ತು ಈಗ ID ಕಾರ್ಡ್ ಅವೆಲ್ಲ ಮಾಡಬೇಕಂದ್ರೆ ತುಂಬ ಒತ್ತಡ ಐತೆ. ಆದ್ದರಿಂದ ನಮಗೆ ಬೇರೆ ಇಲಾಖೆ ಕೆಲಸಗಳು ಬಿಟ್ಟು ಮಕ್ಕಳನ್ನ ನೋಡ್ಕೊಳಕ್ಕೆ ನಮಗೆ ಅಂಗನವಾಡಿ ಕೆಲಸಕ್ಕೆ ಮಾತ್ರ ಸೀಮಿತ ಮಾಡಿಕೊಟ್ರೆ ನಾವು ಶಾಲಾ ಪೂರ್ವ ಶಿಕ್ಷಣ ಮತ್ತು LKG UKG ನಮ್ಮ ಕೆಲವು ಕೇಂದ್ರದಾಗ ತೆಗೆದಿದ್ದಾರೆ. ನಾವು ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಬೇರೆಲ್ಲ ಇಲಾಖೆ ಕೆಲಸಗಳನ್ನ ಕೈ ಬಿಡಬೇಕಂತ ತಮ್ಮ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಮತ್ತು ಅದೇ ರೀತಿನ ನಮಗೆ 6ನೇ ಗ್ಯಾರಂಟಿ ಜಾರಿ ಮಾಡಿಕೊಡ್ರಿ ಮತ್ತು ಗ್ರಾಜ್ಯುಟಿ ಕೂಡ ಅನ್ವಯ ಮಾಡಿಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ತಮ್ಮ ಪರ್ಸನಲ್ ಲೈಫಲ್ಲಿ ಎಷ್ಟು ಸಮಸ್ಯೆ ಇರುತ್ತೆ, ಅಂದರೆ ಮಕ್ಕಳನ್ನ ಹೆರೋದಾಗಿರ್ಬೋದು, ಅದರಿಂದ ಆಕೆ ಅನುಭವಿಸಿರೋ ನೋವು ಆಗಿರ್ಬೋದು, ಸದ್ಯ ನೀವು ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ? ಈಗ ಅಂಗನವಾಡಿಗಳಲ್ಲಿ ಅಂತಂದರೆ ಪ್ರತಿಯೊಂದು ಏನು ಕೆಲಸ ಮಾಡಬೇಕು ಅಂದರೆ ಕಾರ್ಯಕರ್ತೆ ಮತ್ತು ಸಹಾಯಕಿ ಇರಲೇಬೇಕು. ಹಾಗಾಗಿ ಈಗ ಕಾರ್ಯಕರ್ತೆ ಅಂತಂದರೆ ಒಂದು ಏನಾದರೂ ರಿಟೈರ್ಡ್ ಆಯಿತು ಅಂತಾರೆ, ಅಥವಾ ಆ ಒಂದು ಕಾರ್ಯಕರ್ತೆ ಏನಾದ್ರು ಡೆತ್ ಆಯಿತು ಅಂದರೆ ಎಲ್ಪರಿಂದ ಪ್ರಮೋಷನ್ ಆಗಿರುತ್ತೆ, ಅಂಥ ಕಾರ್ಯಕರ್ತೆ ಜಾಗಕ್ಕೆ ಬೇಗನೆ ಒಂದು ಇದನ್ನು ತುಂಬ್ತಾ ಇಲ್ಲ. ಪ್ಲೇಸಲ್ಲಿ ನಿವೃತ್ತಿ ಆದವ್ರ ಪ್ಲೇಸಲ್ಲಿ ಕಾರ್ಯಕರ್ತೆ ಆಗಿರ್ಬೋದು, ಸಹಾಯಕಿ ಆದರು ಅಲ್ಲಿಗೆ ಯಾರನ್ನೂ ಈಗ ತುಂಬ್ತಾ ಇಲ್ಲ, ಬೇಗ ನೇಮಕಾತಿ ಮಾಡ್ತಾ ಇಲ್ಲ. ಅದರಿಂದ ನಮಗೆ ಭಾಳ ತೊಂದರೆ ಆಗುತ್ತೆ. ಯಾಕೆಂದರೆ ಕಾರ್ಯಕರ್ತೆ ಮಕ್ಕಳನ್ನ ಕರ್ಕೊಬರ್ಬೇಕು, ಅವ್ರಿಗೆ ಮನೆ ಅಂಗನವಾಡಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಅಡುಗೆ ಮಾಡಬೇಕು, ಮಕ್ಳಿಗೆ ಬಡಿಸ್ಬೇಕು, ಮಕ್ಳಿಗೆ ಶಾಲಾ ಪೂರ್ವ ಶಿಕ್ಷಣ ಮಾಡಬೇಕು, ಇಮ್ಯುನೈಜೇಷನ್ ಇದ್ದಾಗ ಇಮ್ಯುನೈಜೇಷನ್ಗಳೆಲ್ಲ ಮಾಡಬೇಕು. ಹಾಗಾಗಿ ನಮಗೆ ಭಾಳ ಏನು ಒತ್ತಡನೇ ಇದೆ. ಹಾಗಾಗಿ ಏನು ಕೇಂದ್ರದ ಮೋದಿ ಸರ್ಕಾರ ಏನು ಹೇಳುತ್ತೆ, ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಹೇಳೋ ಒಂದು ಸರ್ಕಾರ ಈಗ ಕಾರ್ಯಕರ್ತೆಯರನ್ನ ಒಂದು ಕಡೆ ಏನು LKG UKG ಅಂತ ಓಪನ್ ಮಾಡುತ್ತೆ, ಮತ್ತು ಇಲ್ಲಿ ನಮಗೆ ಇತರೆ ಇಲಾಖೆಗಳ ಕೆಲಸಗಳನ್ನ ಜಾಸ್ತಿ ಮಾಡುತ್ತೆ. ಅಂದರೆ BLO ಕೆಲಸಗಳನ್ನ ಅಂದರೆ ಆ BLO ಆ್ಯಪ್ ಕೂಡ ಸಹ ನಾವು ಮೊಬೈಲಲ್ಲೇ ಮಾಡಬೇಕು. ಅಕಸ್ಮಾತ್ ಕಾರ್ಯಕರ್ತೆ ಸಹಾಯಕಿ ಇಲ್ಲದ ಪಕ್ಷದಲ್ಲಿ ಸಹ ನಾವು ಹೋಗಿ BLO ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ನಮಗೆ ಏನು ನೇಮಕಾತಿಯನ್ನು ಬೇಗ ಮಾಡಬೇಕು ಅಂತೇಳಿ. ಹಾಗೆ ಎಷ್ಟು ಸಮಸ್ಯೆ ಎದುರು ಅಲ್ಲ, ಈಗ ನಮಗೆ BP ಶುಗರ್ ಇದೆ, ಅವ್ರು ಕೊಡೋವಂಥ ಟೆನ್ಷನ್ಗೆ ಇನ್ನು BP ಶುಗರ್ ಆಗಿ ಅಡ್ಮಿಟ್ ಆಗೋವಂಥ ಚಾನ್ಸಸ್ಸು ಜಾಸ್ತಿನೇ ಇದೆ. ಯಾಕೆಂತಂದರೆ ನಾನು ಒಂದು ಉದಾಹರಣೆ ಆಗಿದ್ದೀನಿ. ಹಾಗಾಗಿ ಒಂದು ಏನು ಅಂದರೆ ಈಗ ಒತ್ತಡ ನೀವು ಮಾಡಲಿಲ್ಲ ಅಂತಂದರೆ ನಿಮಗೆ DC ಹತ್ರ ಕರ್ಕೊಂಡು ಹೋಗ್ತೀವಿ, ಅವ್ರ ಹತ್ರ ಬಿಡ್ತೀವಿ, ಆ ಥರ ಒಂಥರ ಹಿಂಸೆ ಕೊಡ್ತಿರ್ತಾರೆ. ಹಾಗಾಗಿ ಈಗ ಕಾರ್ಯಕರ್ತೆ ಆಗಲಿ ಸಹಾಯಕಿ ಆಗಲಿ ಪ್ರತಿಯೊಂದು ಇದು ಕೆಲಸದಲ್ಲಿ ಭಾಳ ಒತ್ತಡಕ್ಕೆ ಭಾಳ ಕಾರ್ಯಕರ್ತೆಯರು ಹಿಂಸೆ ಅನುಭವಿಸ್ತಾ ಇದ್ದಾರೆ. ಇದರಿಂದ ಮುಕ್ತಿಗೊಳಿಸ್ಬೇಕು. 84ರಿಂದ ಶುರು ಮಾಡಿರೋದು ನಮ್ಮ ಅಂಗನವಾಡಿ 21ರಲ್ಲಿ ನಮಗೆ ರಿಟೈರ್ಡ್ ಆಯಿತು. ರಿಟೈರ್ಡ್ ಆದಮೇಲೆ ನಮಗೆ ಇಡೀ ಗಂಟು ಅಂತಲೂ ಆಗಲಿಲ್ಲ. ಆಮೇಲೆ ನಮಗೆ
ಪೆನ್ಷನ್ನು ಕೂಡ ಯಾವುದು ಬರಲಿಲ್ಲ, ಗ್ರ್ಯಾಜುಯಿಟೂ ಕೂಡ ನಮಗೆ ಯಾವುದೂ ಕೊಡಲಿಲ್ಲ. ಫಸ್ಟು ನಮ್ಮಂಥ ಬಡವರಿಗೆ ನಾವು 150 ರೂಪಾಯಿ ಒಳಗೆ ಕೆಲಸಕ್ಕೆ ಸೇರ್ಕೊಂಡಂಥವ್ರು 5,000, 8,000, 9,000ಕ್ಕೆ ನಮಗೆ ರಿಟೈರ್ಡ್ ಆಗಿಬಿಡ್ತು. ಆದರೆ ಈ ಕಡೆಯವರಿಗೆಲ್ಲರಿಗೂ ಗ್ರ್ಯಾಜುಯಿಟಿ ಪಾಸ್ ಮಾಡಿಬಿಟ್ರು, ನಮಗೆ ಯಾವುದೂ ಪಾಸ್ ಇಲ್ಲ. ನಮ್ಮ ಅಂಗನವಾಡಿ ವರ್ಕರಲ್ಲಿ ತುಂಬ ಜನ ಹಾಸ್ಪಿಟ್ಲಲ್ಲಿ ಪ್ಯೂನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆಮೇಲೆ ದೇವಸ್ಥಾನಗಳಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾರೆ. ಅಂಗನವಾಡಿ ಪ್ರಾರಂಭ ಆಗಿ 1975ರಲ್ಲಿ ಪ್ರಾರಂಭ ಆಗಿ 40-45 ವರ್ಷಗಳನ್ನ ಕಳೆದ್ರೂ ನಾವು ಅಂಗನವಾಡಿ ಕಾರ್ಯಕರ್ತೆಯರಾಗಿ ಉಳಿದಿದ್ದೀವಿ. ನಮ್ಮನ್ನು ಮೇಲ್ದರ್ಜೆಗಾಗಲಿ ಏರಿಸಿಲ್ಲ, ನಮಗೆ ಗೌರವಧನ ಕೂಡ ಹೆಚ್ಚನೆ ಮಾಡ್ತಾ ಇಲ್ಲ. ಒಂದು ದಿವಸ ಸ್ಟ್ರೈಕ್ ಮಾಡಿದ್ರೆ ಸಾಕು 500,000 ನಮಗೆ ಎಸ್ಬಿಡ್ತಾರೆ, ನಾಯಿಗಳಿಗೆ ಎಸ್ತಂಗೆ ಎಸ್ಬಿಡ್ತಾರೆ. ನೀವು ಹೋಗಿ ನಿಮ್ಗೆ ಸಂಬಳ ಜಾಸ್ತಿ ಮಾಡಿದ್ದೀವಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಹಿಂದೆ ಅಂಗನವಾಡಿ ಕಾರ್ಯಕರ್ತೆಯರು 1975ರಲ್ಲಿ ಪ್ರಾರಂಭ ಆದಾಗ ಹಿಂದೆ ಯಾವುದೇ ವ್ಯವಸ್ಥೆಗಳಿರಲಿಲ್ಲ. ಎಲ್ಲ ವ್ಯವಸ್ಥೆ, ಸೌದೆ ತರಬೇಕಾಗಿತ್ತು, ಬಾವಿಯಿಂದ ನೀರು ತರಬೇಕಾಗಿತ್ತು, ಆ ರೀತಿ ಎಲ್ಲ ಕೆಲಸ ಮಾಡಿಬಿಟ್ಟು ಈಗ ನಿವೃತ್ತಿ ಆಗಿದ್ದಾರೆ ನಮ್ಮ ಕಾರ್ಯಕರ್ತೆ ಸಹಾಯಕಿರು. ಅವ್ರಿಗೆ ಯಾವುದೇ ಅವ್ರಿಗೆ ಗ್ರ್ಯಾಚ್ಯುಟಿನ ಸ್ಯಾಂಕ್ಷನ್ ಮಾಡಿಲ್ಲ ಸರ್ಕಾರದವರು. ಅವ್ರಿಗೆಲ್ಲರಿಗೂ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ, ಅವರೆಲ್ಲರಿಗೂ ಗ್ರ್ಯಾಚ್ಯುಟಿ ಕೊಡಬೇಕು. ಆಮೇಲೆ ಏನು BLOಗಳು ಅಂತ ದುಡಿಸ್ಕೊಳ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತೆಯರಿಗೆ, ಅದ್ರ ದುಡಿಸ್ಕೊಳ್ಳಿ. ಅವರು ಏನು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತೆಯರು ಮತ್ತು ಕಾರ್ಯಕರ್ತೆಯರು, ಅವ್ರಿಗೆ ದಯವಿಟ್ಟು BLO ಇಂದ ಮುಕ್ತಿಗೊಳಿಸಬೇಕು. ಎಲ್ಲ ಕಡೆನೂ ವ್ಯವಸ್ಥೆ ಚೆನ್ನಾಗಿದೆ. ಅಂಗನವಾಡಿ ಮಕ್ಕಳನ್ನ ಕಾರ್ಯಕರ್ತೆಯರು ಸ್ವೀಕಾರ ಮಾಡಿಕೊಂಡು ಅವ್ರಿಗೆ ಪೋಷಕರಿಂದಲೇ ಯೂನಿಫಾರ್ಮ್ಗಳನ್ನ ಕೊಡಿಸ್ತಾ ಇರ್ಬೋದು, ಅವ್ರು ಬ್ಯಾಗ್ಗಳು ತರಿಸ್ತಾ ಇರ್ಬೋದು, ವಾಟರ್ ಬಾಟ್ಲ್ಗಳ ಥರ ಕಾನ್ವೆಂಟ್ಗಳ ಥರನೇ ವ್ಯವಸ್ಥೆ ಮಾಡಿಕೊಂಡು ಮಕ್ಕಳನ್ನ ಆಕರ್ಷಣೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅಂಗನವಾಡಿನಲ್ಲೇ ಫುಡ್ಡು ಚೆನ್ನಾಗಿಲ್ಲದೆ ಇರ್ಬೋದು, ಮತ್ತು 50 ಪೈಸೆ ತರಕಾರಿ ಕೊಟ್ಟರೆ ಮಕ್ಕಳಿಗೆ ಎಲ್ಲಿಂದ ಸಾಧ್ಯ ಆಗುತ್ತೆ? 10 ಮಕ್ಕಳು ಬಂದರೆ 5 ರೂಪಾಯಿ ಬರುತ್ತೆ, 5 ರೂಪಾಯಿಗೆ ಒಂದು ಕೊತ್ತಂಬರಿ ಸೊಪ್ಪು ಕೂಡ ಬರೋದಿಲ್ಲ. ಹಾಗಾಗಿ ನಾವು ಏನು ಸಾಂಬಾರು ಮಾಡಿ ಮಕ್ಕಳಿಗೆ ಊಟ ಮಾಡಿಸಿ ಅವ್ರನ್ನ ಪೌಷ್ಟಿಕ ಅಂಶದಿಂದ ಅವ್ರನ್ನ ಅಪೌಷ್ಟಿಕತೆಯಿಂದ ಪಾರು ಮಾಡಬೇಕು ಅನ್ನೋದನ್ನು ಸರ್ಕಾರನೇ ನಮ್ಮ ಗಮನಕ್ಕೆ ತರಬೇಕು. ಇಲ್ಲ ನಾಗರಿಕರಿಗೂ ಕೂಡ ಹೇಳಬೇಕು ಸರ್ಕಾರ, ಇಲ್ಲ 50 ಪೈಸೆನೇ ಕೊಡ್ತಾ ಇದ್ದೀವಿ, ನೀವು ಅದನ್ನೇ ತಿನ್ನಿ ಅಂತಂದು ಹೇಳ್ಬಿಟ್ಟು ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಈ ದಿನ AITUC ಸಂಯೋಜಿತ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ರಾಜ್ಯ ಸಮಿತಿ ವತಿಯಿಂದ ಇವತ್ತು ನಾವು ಒಂದು ಬೆಂಗಳೂರು ಚಲೋ ಒಂದು ಹೋರಾಟವನ್ನು ಕರೆ ಕೊಟ್ಟು ಈ ದಿನ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಧರಣಿಯನ್ನು ನಡೆಸ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ನಮ್ಮ ಬೇಡಿಕೆಗಳು ಏನು ಅಂತ ಹೇಳಿದರೆ, ಇವ್ರನ್ನ ಸ್ಕೀಮ್ ವರ್ಕರ್ಸ್ ಅಂತ ಕರೆದಿದ್ದಾರೆ. ಸ್ಕೀಮ್ ವರ್ಕರ್ಸ್ ಅಂತ ಕರೆದ್ರೆ ಇವರಿಗೆ ಯಾವುದೇ ಕಾರ್ಮಿಕ ಕಾಯ್ದೆಗಳು ಅನ್ವಯ ಆಗೋದಿಲ್ಲ. ಅದರಿಂದ ಮೊದಲು ಇವ್ರನ್ನ ಸ್ಕೀಮ್ ವರ್ಕರ್ಸ್ ಅನ್ನೋದನ್ನು ಕೈ ಬಿಡಬೇಕು ಸರ್ಕಾರ. ಹಾಗೆಯೇ ಇವರಿಗೆ ಒಂದು ಕನಿಷ್ಠ ವೇತನವನ್ನು ಜಾರಿ ತರಬೇಕು. ಇವತ್ತು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ವೇತನ ಕನಿಷ್ಠ ವೇತನವನ್ನಾದರೂ ನಮಗೆ ಕೊಡಬೇಕು ಈ ಒಂದು ಬಜೆಟ್ನಲ್ಲಿ ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಇವರಿಗೆ ಯಾವುದೇ ರೀತಿಯ 60 ವರ್ಷ ಆಗಿ ಇವರಿಗೆ ರಿಟೈರ್ಡ್ ಮಾಡಿದರೆ ಯಾವುದೇ ರೀತಿಯ ಪೆನ್ಷನ್ ಇಲ್ಲ. ಇವರಿಗೆ 40,000 ರೂಪಾಯಿ ಮಾತ್ರ ಇಡುಗಂಟನ್ನು ಕೊಡ್ತಾ ಇದ್ದಾರೆ. ಈ ಇಡುಗಂಟನ್ನು ಯಾತಕ್ಕೂ ಸಾಲದಿದ್ದು ಅವ್ರ ಜೀವನ ಮಾಡೋದಕ್ಕೆ ಒಂದು ಇಳಿ ವಯಸ್ಸಿನಲ್ಲಿ ಅವರಿಗೆ 2 ಲಕ್ಷ ರೂಪಾಯಿ ಇಡುಗಂಟನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದರೆ ಅಲ್ಲಿ ಒಬ್ಬ ಅಡುಗೆಯವ್ರನ್ನ ಕೆಲಸದಿಂದ ರಿಮೂವ್ ಮಾಡ್ತಾರೆ. ಅವರಿಗೆ ತುಂಬ ಅನ್ಯಾಯ ಆಗೈತಿ, ಯಾವುದೇ ರೀತಿಯ ಪರಿಹಾರ ಇಲ್ಲ ಅವ್ರಿಗೆ ಕೂಡ ಏನು ಇಡುಗಂಟನ್ನು ಕೊಡ್ತಾರೆ ರಿಟೈರ್ಡ್ ಆಗಿ ಹೋದವ್ರಿಗೆ. ಅಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಆದಾಗ ಏನು ರಿಟೈರ್ಡ್ ಆದವರಿಗೆ ಕೊಡ್ತಾರೆ 60,000 ರೂಪಾಯಿ, 40,000 ರೂಪಾಯಿ, ಅಂಥ ಒಂದು ಹಣವನ್ನು ಆ ಒಂದು ಅಡುಗೆಯವರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ಬೇಡಿಕೆಯಲ್ಲಿ ಇಟ್ಟಿದ್ವಿ. ಈಗಾಗಲೇ ಮೊಟ್ಟೆ ಸುಲಿತಕ್ಕಂಥ ಹಣವನ್ನು 30 ಪೈಸೆ ಕೊಡ್ತಾಯಿದ್ರೆ ರಾಜ್ಯದಲ್ಲಿ 99% ಯಾರಿಗೂ ಕೊಟ್ಟಿಲ್ಲ, 1% ಮಾತ್ರ ಕೊಟ್ಟಿದ್ದಾರೆ. ಅದು ಮೊಟ್ಟೆ ದರ ವೇರಿಯೇಷನ್ ಆಗೋದ್ರಿಂದ ಅವರು ಆ ಒಂದು ಮೊಟ್ಟೆ ಹಣ ತಗೊಳ್ಳೋದಕ್ಕೆ ಆ ಮೊಟ್ಟೆ ಹಣನ ಬಳಕೆ ಮಾಡ್ಕೊಂತಂದರೆ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ? ಯಾಕಂದರೆ ಪ್ರತಿದಿನ ಕೂಡ ನಿಮಗೆ ಅಲ್ಲಿ ಏನಾಗ್ತಿದೆ ಗೊತ್ತು. ಏನಾಗ್ತಿದೆ ನಿಮಗೆ ನಿಜವಾಗಿ ಸಮಸ್ಯೆ? ಏನಾಗ್ತಿದೆ ಅಂದರೆ, ನಮಗೆ ಇವಾಗ ಅಂಗನವಾಡಿ ಮಾಡ್ತಾ ಇರ್ತೀವಿ ನಾವು. ಇವಾಗ ಅವರು ಮೊಟ್ಟೆ ಕೊಡೋ ವಿಷಯದಲ್ಲಿ ಕಡಿಮೆ ಅಮೌಂಟ್ ಹಾಕಿರ್ತಾರೆ. ಈಗ ನಾವು ಅದರಲ್ಲೇ ನೋಡಿಕೊಂಡು ಮೊಟ್ಟೆಗಳನ್ನು ಕೊಡಬೇಕಾದ್ರೆ ನಮಗೆ ಯಾಕೆ ಇಷ್ಟು ಕೊಡ್ತಾ ಇದ್ದೀರಾ ಅಂತೇಳಿ ತುಂಬ ಊರಿನವ್ರದ್ದು ಸಮಸ್ಯೆ, ಗ್ರಾಮಸ್ಥರದ್ದು ಸಮಸ್ಯೆ ತುಂಬ ಬರುತ್ತೆ, ಹೆಣ್ಮಕ್ಳದ್ದು ಸಮಸ್ಯೆ ತುಂಬ ಬರ್ತಾ ಇದೆ. ಹಾಗೆಯೇ ಈಗ ನಿವೃತ್ತಿ ಹೊಂದಿರೋದು ಗ್ರ್ಯಾಜುಟಿ ಅವರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಕೇಳ್ಕೊಂಡಾಗ ಈಗ ಅವರ ಒಂದು ವಯಸ್ಸಾಗಿರೋರು ವೃದ್ಧರು ಇವತ್ತು ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ ಅವರಿಗೆ. ಆಮೇಲೆ ಎಷ್ಟೋ ಜನ ಮರಣ ಹೊಂದಿದ್ದಾರೆ. ಆಮೇಲೆ ಅವರಿಗೆ ಒಂದು ಊಟಕ್ಕೂ ದುಡ್ಡಿಲ್ಲ. ಆಮೇಲೆ ಒಂದು ಮಾತ್ರೆ ಅವರಿಗೆ ಈಗ ಶುಗರ್ ಬಂದಿದೆ, BP ಬಂದಿದೆ, ಅವರಿಗೆ ಮಾತ್ರೆ ತಗೊಳ್ಳೋಕ್ಕೂ
ಅವ್ರಿಗೆ ಇದಿಲ್ಲ, ಬೀದಿಗೆ ಬಂದು ಇಳಿದು ಬಿಟ್ಟಿದ್ದಾರೆ. ಹಾಗೆಯೇ ಅವರು ನಿವೃತ್ತರಾದವರಿಗೆ ಮೊದಲು ನಾವು ಕೇಳ್ಕೊಳ್ಳೋದು ಇಷ್ಟೇ, ನಿವೃತ್ತಿ ಆದವರಿಗೆ ಫಸ್ಟ್ ಗ್ರ್ಯಾಜುಟಿಯನ್ನು ಕೊಡಬೇಕು. ಅವರು 2011ರಿಂದ 23 ಮಾರ್ಚ್ವರೆಗೆ ಗ್ರ್ಯಾಜುಟಿ ಕೊಡ್ತೀವಿ ಅಂತ ಹೇಳಿದಾಗ ಆ ಗ್ರ್ಯಾಜುಟಿಯನ್ನು ಕೊಡಲೇಬೇಕು, ಅವರು ಯಾರು ಮಿಸ್ ಮಾಡೋಂಗಿಲ್ಲ ಅಂತ ಹೇಳ್ತೀವಿ. ಈಗ ಇವರು ಪ್ರಿಯಾಂಕಾ ಗಾಂಧಿಯವರು ಅವ್ರ ಪ್ರಣಾಳಿಕೆ ಒಳಗೆ ನಮಗೆ 15,000 ರೂಪಾಯಿ ಕಾರ್ಯಕರ್ತೆಯರಿಗೆ, 10,000 ರೂಪಾಯಿ ಸಹಾಯಕರಿಗೆ ಅಂತ ಹೇಳಿದರು. ಅದನ್ನು ಕೊಟ್ಟಿಲ್ಲ ಅವರು. ಈಗ ಅವರು ಆಡಿದಂತೆ, ಅವ್ರು ಹೆಂಗೆ ನುಡಿದಂತೆ ಅದನ್ನು ಜಾರಿಗೊಳಿಸಬೇಕು. ಪ್ರಿಯಾಂಕಾ ಗಾಂಧಿ ಅವರು ಏನು ಹೇಳಿದರು ಅದನ್ನು ಜಾರಿಗೊಳಿಸಬೇಕು. ಮತ್ತು ಕಾರ್ಯಕರ್ತೆಯರು BLOಗಳನ್ನ ಜವಾಬ್ದಾರಿ, ಅವ್ರು ಏನು ಹೇಳ್ತಾರೆ, ನಿಮಗೆ ನೋಟಿಸ್ ಕೊಡ್ತೀವಿ, ಕೆಲಸದಿಂದ ತೆಗಿತೀವಿ, ಈ ಮಾತು ಹೇಳಬಾರ್ದು. ಕೆಲಸ ಮಾಡ್ತಿದ್ದಾರೆ ವರ್ಕರ್ಗಳು, ಯಾರು ಕೆಲಸ ಬಿಡ್ತಾ ಇಲ್ಲ. BLOಗಳಿಗೆ ಹೆದರ್ಸೋವಂಥದ್ದು ಇರಬಾರ್ದು. ಯಾಕೆಂದರೆ ಎಲ್ಲರೂ ಒಂದೇ ಸಮಯ ಇರಲ್ಲ, BP ಇರುತ್ತೆ, ಶುಗರ್ ಇರುತ್ತೆ. ಕೆಲವರಿಗೆಲ್ಲ ಏನು ಲೋ BP ಆಗಿ ಆಸ್ಪತ್ರೆಗೆ ಸೇರೋ ಅನ್ನೋ ಒಂದು ಸಂಭವ ಬಂದಿದೆ. ಈ ರೀತಿ ಹೆದರಿಕೆಗಳನ್ನು ಅವರು ಹಾಕಬಾರ್ದು. ಆಮೇಲೆ ಈಗ ಅಂಗನವಾಡಿಗಳಲ್ಲಿ ಜಾರಿಗೊಳಿಸೋಕ್ಕೆ FRSನ ಇದನ್ನು ರದ್ದು ಮಾಡಬೇಕು. ಯಾಕೆಂದರೆ ಅವರಿಗೆ ಅವರು ಮಾಡ್ಬೇಕಾದ್ರೆ ಇದನ್ನು OTP ಅವೆಲ್ಲ ಹೇಳಬೇಕು ಅಂದಾಗ ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ಅವ್ರನ್ನ ಈ ಒಂದು FRS ಮಾಡೋದನ್ನು ರದ್ದುಗೊಳಿಸಬೇಕು, ಈ ಪದ್ಧತಿನ ಬಿಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ತಮ್ಮ ಪರ್ಸನಲ್ ಲೈಫಲ್ಲಿ ಎಷ್ಟು ಸಮಸ್ಯೆ ಇರುತ್ತೆ, ಅಂದರೆ ಮಕ್ಕಳನ್ನ ಹೆರೋದಾಗಿರ್ಬೋದು, ಅದರಿಂದ ಆಕೆ ಅನುಭವಿಸಿರೋ ನೋವು ಆಗಿರ್ಬೋದು. ಸದ್ಯ ನೀವು ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ? ಈಗ ಅಂಗನವಾಡಿಗಳಲ್ಲಿ ಅಂತಂದರೆ ಪ್ರತಿಯೊಂದು ಏನು ಕೆಲಸ ಮಾಡಬೇಕು ಅಂದರೆ ಕಾರ್ಯಕರ್ತೆ ಮತ್ತು ಸಹಾಯಕಿ ಇರಲೇಬೇಕು. ಹಾಗಾಗಿ ಈಗ ಕಾರ್ಯಕರ್ತೆ ಅಂತಂದರೆ ಒಂದು ಏನಾದರೂ ರಿಟೈರ್ಡ್ ಆಯಿತು ಅಂತಾರೆ, ಅಥವಾ ಆ ಒಂದು ಕಾರ್ಯಕರ್ತೆ ಏನಾದ್ರು ಡೆತ್ ಆಯಿತು ಅಂದರೆ ಹೆಲ್ಪರಿಂದ ಪ್ರಮೋಷನ್ ಆಗಿರುತ್ತೆ, ಅಂಥ ಕಾರ್ಯಕರ್ತೆ ಜಾಗಕ್ಕೆ ಬೇಗನೆ ಒಂದು ಇದನ್ನು ತುಂಬ್ತಾ ಇಲ್ಲ. ಪ್ಲೇಸಲ್ಲಿ ನಿವೃತ್ತಿ ಆದವ್ರ ಪ್ಲೇಸಲ್ಲಿ ಕಾರ್ಯಕರ್ತೆ ಆಗಿರ್ಬೋದು, ಸಹಾಯಕಿ ಆದರು, ಅಲ್ಲಿಗೆ ಯಾರನ್ನೂ ಈಗ ತುಂಬ್ತಾ ಇಲ್ಲ, ಬೇಗ ನೇಮಕಾತಿ ಮಾಡ್ತಾ ಇಲ್ಲ. ಅದರಿಂದ ನಮಗೆ ಭಾಳ ತೊಂದರೆ ಆಗುತ್ತೆ. ಯಾಕೆಂದರೆ ಕಾರ್ಯಕರ್ತೆ ಮಕ್ಕಳನ್ನ ಕರ್ಕೊಬರ್ಬೇಕು, ಅವ್ರಿಗೆ ಮನೆ ಅಂಗನವಾಡಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಅಡುಗೆ ಮಾಡಬೇಕು, ಮಕ್ಳಿಗೆ ಬಡಿಸ್ಬೇಕು, ಮಕ್ಳಿಗೆ ಶಾಲಾ ಪೂರ್ವ ಶಿಕ್ಷಣ ಮಾಡಬೇಕು, ಇಮ್ಯುನೈಜೇಷನ್ ಇದ್ದಾಗ ಇಮ್ಯುನೈಜೇಷನ್ಗಳೆಲ್ಲ ಮಾಡಬೇಕು. ಹಾಗಾಗಿ ನಮಗೆ ಭಾಳ ಏನು ಒತ್ತಡನೇ ಇದೆ. ಹಾಗಾಗಿ ಏನು ಕೇಂದ್ರದ ಮೋದಿ ಸರ್ಕಾರ ಏನು ಹೇಳುತ್ತೆ, ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಹೇಳೋ ಒಂದು ಸರ್ಕಾರ ಈಗ ಕಾರ್ಯಕರ್ತೆಯರನ್ನ ಒಂದು ಕಡೆ ಏನು LKG UKG ಅಂತ ಓಪನ್ ಮಾಡುತ್ತೆ, ಮತ್ತು ಇಲ್ಲಿ ನಮಗೆ ಇತರೆ ಇಲಾಖೆಗಳ ಕೆಲಸಗಳನ್ನ ಜಾಸ್ತಿ ಮಾಡುತ್ತೆ. ಅಂದರೆ BLO ಕೆಲಸಗಳನ್ನ, ಅಂದರೆ ಆ BLO ಆ್ಯಪ್ಗಳು ಸಹ ನಾವು ಮೊಬೈಲಲ್ಲೇ ಮಾಡಬೇಕು. ಅಕಸ್ಮಾತ್ ಕಾರ್ಯಕರ್ತೆ ಸಹಾಯಕಿ ಇಲ್ಲದ ಪಕ್ಷದಲ್ಲಿ ಸಹ ನಾವು ಹೋಗಿ BLO ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ನಮಗೆ ಏನು ನೇಮಕಾತಿಯನ್ನು ಬೇಗ ಮಾಡಬೇಕು ಅಂತೇಳಿ. ಹಾಗೆ ಎಷ್ಟು ಸಮಸ್ಯೆ ಎದುರು ಅಲ್ಲ, ಈಗ ನಮಗೆ BP ಶುಗರ್ ಇದೆ, ಅವ್ರು ಕೊಡೋವಂಥ ಟೆನ್ಷನ್ಗೆ ಇನ್ನು BP ಶುಗರ್ ಆಗಿ ಅಡ್ಮಿಟ್ ಆಗೋವಂಥ ಚಾನ್ಸಸ್ಸು ಜಾಸ್ತಿನೇ ಇದೆ. ಯಾಕೆಂತಂದರೆ ನಾನು ಒಂದು ಉದಾಹರಣೆ ಆಗಿದ್ದೀನಿ. ಹಾಗಾಗಿ ಒಂದು ಏನು ಅಂದರೆ ಈಗ ಒತ್ತಡ, ನೀವು ಮಾಡಲಿಲ್ಲ ಅಂತಂದರೆ ನಿಮಗೆ DC ಹತ್ರ ಕರ್ಕೊಂಡು ಹೋಗ್ತೀವಿ, ಅವ್ರ ಹತ್ರ ಬಿಡ್ತೀವಿ, ಆ ಥರ ಒಂಥರ ಹಿಂಸೆ ಕೊಡ್ತಿರ್ತಾರೆ. ಹಾಗಾಗಿ ಈಗ ಕಾರ್ಯಕರ್ತೆ ಆಗಲಿ ಸಹಾಯಕಿ ಆಗಲಿ ಪ್ರತಿಯೊಂದು ಇದು ಕೆಲಸದಲ್ಲಿ ಭಾಳ ಒತ್ತಡಕ್ಕೆ ಭಾಳ ಕಾರ್ಯಕರ್ತೆಯರು ಹಿಂಸೆ ಅನುಭವಿಸ್ತಾ ಇದ್ದಾರೆ. ಇದರಿಂದ ಮುಕ್ತಿಗೊಳಿಸ್ಬೇಕು. 84ರಿಂದ ಶುರು ಮಾಡಿರೋದು ನಮ್ಮ ಅಂಗನವಾಡಿ 21ರಲ್ಲಿ ನಮಗೆ ರಿಟೈರ್ಡ್ ಆಯಿತು. ರಿಟೈರ್ಡ್ ಆದಮೇಲೆ ನಮಗೆ ಇಡೀಗಂಟು ಅಂತಲೂ ಆಗಲಿಲ್ಲ. ಆಮೇಲೆ ನಮಗೆ ಪೆನ್ಷನ್ನು ಕೂಡ ಯಾವುದು ಬರಲಿಲ್ಲ, ಗ್ರ್ಯಾಜುಟಿನೂ ಕೂಡ ನಮಗೆ ಯಾವುದೂ ಕೊಡಲಿಲ್ಲ. ಫಸ್ಟು ನಮ್ಮಂಥ ಬಡವರಿಗೆ ನಾವು 150 ರೂಪಾಯಿ ಒಳಗೆ ಕೆಲಸಕ್ಕೆ ಸೇರ್ಕೊಂಡಂಥವ್ರು 5,000, 8,000, 9,000ಕ್ಕೆ ನಮಗೆ ರಿಟೈರ್ಡ್ ಆಗಿಬಿಡ್ತು. ಆದರೆ ಈ ಕಡೆಯವರಿಗೆಲ್ಲರಿಗೂ ಗ್ರ್ಯಾಜುಟಿ ಪಾಸ್ ಮಾಡಿಬಿಟ್ರು, ನಮಗೆ ಯಾವುದೂ ಪಾಸ್ ಇಲ್ಲ. ನಮ್ಮ ಅಂಗನವಾಡಿ ವರ್ಕರಲ್ಲಿ ತುಂಬ ಜನ ಹಾಸ್ಪಿಟ್ಲಲ್ಲಿ ಪ್ಯೂನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆಮೇಲೆ ದೇವಸ್ಥಾನಗಳಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಬಹುತೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ನೋಡ್ಕೊಳ್ಳೋದು ಇದೇ ಅಂಗನವಾಡಿ ಕಾರ್ಯಕರ್ತರು. ಯಾಕಂದರೆ ಸಿಟಿಯಲ್ಲಿ ಈಗಾಗಲೇ ಪ್ಲೇ ಹೋಮ್ಗಳಿರ್ಬೋದು, ಆದರೆ ಜಿಲ್ಲೆಗಳಲ್ಲಿ ಅಂಗನವಾಡಿಗಳಲ್ಲಿ ಇರುವಂಥದ್ದು ಬಹುತೇಕ ಮಕ್ಕಳು ಅಂಗನವಾಡಿಯಲ್ಲಿ ಓದಿ ತದನಂತರ ಸ್ಕೂಲ್ಗೆ ಹೋಗ್ತಾರೆ. ಸದ್ಯ ಈಗಾಗಲೇ ಬಹುತೇಕ ಬೇಡಿಕೆಗಳನ್ನು ಮುಂದಿಟ್ಟಿರ್ತಾರೆ. ರಾಜ್ಯ ಸರ್ಕಾರದ ಬಜೆಟಲ್ಲಿ ಇದನ್ನು ಈಡೇರಿಸ್ತಾರ, ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.